ಅಯ್ಯೋ ನಮ್ಮ ಹುಡುಗನಿಗೆ ಗ್ಯಾಂಗ್ ರೇಪ್ ಫಸ್ಟ್ ತೊಗೊಳ್ಳಿ. ಬೇಡ ಅಣ್ಣ, ಎಮೋಷನ್ ಬರ್ಬೇಕು. ಅಯ್ಯೋ ನಮ್ಮ ಹುಡುಗಂಗೆ ಗ್ಯಾಂಗ್ ರೇಪು. ಹೆಂಗ್ರು ಧೂಳೆ ಬರ್ಸ್ತಿದೆ. ಇನ್ಮೇಲೆ ನಾವ್ ಹಿಂಗೆ ಕಣಮ್ಮ. ಸರಿ ಹೇಳ್ಕೊಳ್ಳಪ್ಪ. ಹೇಳ್ಕೊಟ್ಬಿಡಿ ಅಣ್ಣ. ಅಯ್ಯಯ್ಯೋ ನಮ್ಮ ಹುಡುಗನಿಗೆ ಗ್ಯಾಂಗ್ ರೇಪು. 4 ಜನ ಹುಡುಗಿರ್ ಸೇರ್ಕೊಂಡು ರೇಪ್ ಮಾಡ್ಬಿಟ್ಟವ್ರೆ. ಈ ಊರಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಹಾಯ್ ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕುಂಟೆ ಬಿಲ್ಲೆ ಅನ್ನೋ ಒಂದು ಸಿನಿಮಾನ ನಮ್ಮ ಸಿದ್ದೇಗೌಡರು ಡೈರೆಕ್ಷನ್ ಮಾಡಿದ್ದಾರೆ. ಆ ಸಿನಿಮಾಗೆ ವಾಯ್ಸ್ ಓವರ್ ಕೊಡೋಕ್ಕೆ ಬಂದಿದ್ದೀವಿ. ವಾಯ್ಸ್ ಡಬ್ಬಿಂಗ್ ಮಾಡಬೇಕು. ಮುಂದೆ ನಮ್ಮ ಅಷ್ಟು ಫ್ರೆಂಡ್ಸ್ಗಳೆಲ್ಲ ಬಂತೀವಿ ಜೊತೆಗೆ. ಯಾರ್ಯಾರ್ದು ವಾಯ್ಸ್ಗಳು ಕೊಡ್ಬೋದು, ಅದಕ್ಕೆ ಸೂಟೇಬಲ್ ಆಗುತ್ತೆ. ಅವ್ರನ್ನೆಲ್ಲ ಈಗ ನಾವು MD ಸ್ಟುಡಿಯೋ ಕರ್ಕೊಂಡು ಬಂದಿದ್ದೀನಿ. ಅಲ್ಲಿ ಒಳಗಡೆ ಸಿದ್ದೇಗೌಡರು ಇದ್ದಾರೆ, ಮತ್ತು ಅದರ ನಿರ್ಮಾಪಕರವರೇ ಬರ್ತಾರೆ. ಅವರೆಲ್ಲ ಒಟ್ಟಾಗಿ ಎಲ್ಲ ಇವತ್ತು ಫುಲ್ಲು ಜಾಲಿಯಾಗಿ ಎಲ್ಲರೂ ಜಾಲಿಯಾಗಿ ವಾಯ್ಸ್ ಓವರ್ನ ಕೊಟ್ಟು ಹೋಗೋಣ. ಬನ್ನಿ ನೋಡಿದೆ ಹೆಂಗೆ ಕಾಮಿಡಿ ನಡೀತದೆ. ವಾಯ್ಸ್ ಓವರ್ ನಡೆಯೋ ಸಮಯದಲ್ಲಿ ತೋರಿಸ್ತೀನಿ. ಅಯ್ಯೋ ನಮ್ಮ ಹುಡುಗನಿಗೆ ಗ್ಯಾಂಗ್ ರೇಪ್ ತೊಗೊಳ ಫಸ್ಟ್. ಅಯ್ಯೋ ನಮ್ಮ ಹುಡುಗನಿಗೆ ಗ್ಯಾಂಗ್ ರೇಪ್. ಅಯ್ಯೋ ನಮ್ಮ ಹುಡುಗನಿಗೆ ಗ್ಯಾಂಗ್ ರೇಪ್ ಫಸ್ಟ್ ತೊಗೊಳ್ಳಿ. ಬೇಡ ಅಣ್ಣ, ಎಮೋಷನ್ ಬರ್ಬೇಕು. ಅಯ್ಯೋ ನಮ್ಮ ಹುಡುಗಂಗೆ ಗ್ಯಾಂಗ್ ರೇಪು. ಎಸ್ ಕರೆಕ್ಟ್. ಒಂದು ನಿಮಿಷ ಹಂಗೆ ಹುಡುಗಂಗೆ ಗ್ಯಾಂಗ್ ರೇಪು. ಅಯ್ಯೋ ನಮ್ಮ ಹುಡುಗಂಗೆ ಗ್ಯಾಂಗ್ ರೇಪ್. ರಾಜು 4 ಜನ ಹುಡುಗಿರ್ ಸೇರ್ಕೊಂಡು ನಮ್ಮ ಹುಡುಗನ ರೇಪ್ ಮಾಡ್ಬಿಟ್ಟವ್ರೆ. ಬಂದಿದ್ದೀವಿ ಈಗ. 4 ಜನ ಹುಡುಗಿರ್ ಸೇರ್ಕೊಂಡು ನಮ್ಮ ಹುಡುಗನ ರೇಪ್ ಮಾಡ್ಬಿಟ್ಟವ್ರೆ. ಅದಷ್ಟು ತೊಗೊಳ್ಳಿ. ಸೇಮ್ ಅಲ್ಲೇ. ಅಯ್ಯೋ ನಮ್ಮ ಹುಡುಗಂಗೆ ಗ್ಯಾಂಗ್ ರೇಪು. 4 ಜನ ಹುಡುಗಿರ್ ಸೇರ್ಕೊಂಡು ನಮ್ಮ ಹುಡುಗನ ರೇಪ್ ಮಾಡ್ಬಿಟ್ಟವ್ರೆ. ಇದನ್ನ ಇನ್ನೊಂದ್ಸಲ. ಅಯ್ಯೋ ನಮ್ಮ ಹುಡುಗಂಗೆ ನಮಗೆ ಡ್ರಾಮಾ ಗೊತ್ತು. ಎದುರ್ಕತ್ತಿದ್ಯೇನೋ? ಎದುರ್ಕತ್ ಭಯನಾ? ಭಯಗೆ ಏನೂ ಪಡ್ಬೇಡ, ನೀಟಾಗಿ ಮಾಡು ಅಣ್ಣ. ಅಯ್ಯಣ್ಣ ಇನ್ನು ಸರಿ ಹೇಳ್ಕೊಳ್ಳಪ್ಪ. ಹೇಳ್ಕೊಟ್ಬಿಡಿ ಅಣ್ಣ. ಅಯ್ಯಯ್ಯೋ ನಮ್ಮ ಹುಡುಗನಿಗೆ ಗ್ಯಾಂಗ್ ರೇಪು. 4 ಜನ ಹುಡುಗಿರ್ ಸೇರ್ಕೊಂಡು ರೇಪ್ ಮಾಡ್ಬಿಟ್ಟವ್ರೆ. ಈ ಊರಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ನಾಳೆ ಎಲ್ಲ ಚಾನೆಲ್ಗಳು ಬ್ರೇಕಿಂಗ್ ನ್ಯೂಸ್ ಅಂತ ನಿಲ್ಸ ಮಾಡ್ತಾರೆ. ಸರಿಯಾ? ನೋಡು ಯಾವ ಅಣ್ಣ ಎಷ್ಟು ಚೆನ್ನಾಗಿ ಮಾಡಿದ್ರು, ಹಂಗೆ ನೀಟಾಗಿ ಮಾಡು. ಅದೇ ಥರ ಗಾಬರಿ ಆಗ್ಬೇಡ. ಓಕೆ, ನಮ್ಮ ದುಂಡು ಇವಾಗ ವಾಯ್ಸ್ ಡಬ್ಬಿಂಗ್ ಕೊಡ್ತಾವನೆ. ಈ ಮಾಡು ನೀಟಾಗಿ ಕರೆಕ್ಟಾಗಿ. ಹಾಂ, ಹೆಂಗ್ರು ಧೂಳೆ ಬರ್ಸ್ತಿದೆ. ಇನ್ಮೇಲೆ ನಾವ್ ಹಿಂಗೆ ಕಣಮ್ಮ. ನಾನು ತೋರಿಸ್ದ ಅಲ್ಲೇ ತೋರಿಸ್ತಿದ್ಯಾ? ಹೆಂಗಮ್ಮ ಗೊತ್ತಲ್ಲ? ಮೊಬೈಲ್ ಮ್ಯೂಟ್ ಮಾಡ್ಕೊಂಡಿದ್ರೆ. ಹಾಂ ಸರ್, ಓಕೆ. ಸರಿ, ನಾನು ಅಲ್ಲಿ ಆ ಕಡೆ ಹೋಗ್ತೀನಿ. ಆರಾಮಾಗಿ ಮಾಡಿ. ಹಾಂ, ಬಾಯ್. ಈಗ ಅಲ್ಲ ಒಂದ್ ನಿಮಿಷ ನಾನು ನೋಡ್ತಾ ಇದ್ದೀನಿ ಸರ್. ಅದು ಓಕೆ ನೋಡ. ಅವನು ಎತ್ತರ ಈ ತರ ಫಿಲಪ್ ಮಾಡ್ಕೋ. ಓಕೆ ನಂತರ ಅವ್ನು ಡೈಲಾಗ್ ಬಂದಾಗ ನಾವ್ ಹೇಳ್ಕೊಡ್ತೀವಿ. ಇಲ್ಲಿ ಡೈಲಾಗ್ ಹೇಳ್ಬೇಕು. ಓಕೆ ಇಟ್ಕೊಳ್ಳ ಕಿತ್ತಳು ಮೇಲೆ. ಹೆಂಗ್ರು ಭತ್ತನ ಧೂಳೆ ಬರ್ಸ್ಕೊತಿದ್ಯಾ? ಆಯ್ತು. ಏನ್ ಗುರು ಬರ್ತಾನ ಧೂಳೆ ಬರ್ಸ್ಕೊತಿದ್ಯಾ? ಏನ್ ಗುರು ಭತ್ತನ ಧೂಳೆ ಬರ್ಸ್ಕೊ ಬರ್ತಿದ್ಯಾ? ಇನ್ಮೇಲೆ ನಾವ್ ಹಿಂಗೆ ಕಣಮ್ಮ. ಹೆಂಗುರು ಎಲ್ಲ ಧೂಳೆ ಬರ್ಸಿದಿ. ಇನ್ಮೇಲೆ ನಾವ್ ಹಿಂಗೆ ಕಣಮ್ಮ. ಸಿಂಪಲ್. ಇಲ್ಲಿ ಡೈಲಾಗ್ ಕೊಟ್ಟಿರ್ತಾರೆ, ಹೆಂಗೆ ಇಲ್ಲಿ ಪಿಕ್ಚರ್ ನಡೀತಾ ಇರ್ತದೆ, ನಾವು ಹಂಗೆ ವಾಯ್ಸ್ ಡಬ್ಬಿಂಗ್ ಕೊಟ್ಬಿಡೋದು. ಏನಂತೀರಿ?
ಓಹೋ ಸರಿ. ಎಲ್ಲ ಮುಗೀತು, ಮನೆಗೆ ಹೋಗವ ಅಂತಂದ್ರೆ ನೈಟ್ 10 ಗಂಟೆ ಆಗ್ಬಿಟ್ಟೈತೆ, ಫುಲ್ಲು ಮಳೆ ಬರ್ತೈತೆ. ಸಖತ್ ಮಳೆ ಇರೋದ್ರಿಂದ ಎಲ್ಲರೂ ಇಲ್ಲೇ ಕಾಯ್ಕೊಂಡಿದ್ದೀವಿ. ಮಳೆ ನಿಂತ ತಕ್ಷಣ ಹೊರಟ್ಬಿಡ್ತೀವಿ. ನೀಟಾಗಿ ಹೋಗಿ ಮನೆಗೆ ತಲುಪಿಡ್ಬೇಕು. ಮನೇಲೆಲ್ಲ ಕಾಯ್ತಾ ಇರ್ತಾರೆ ಈಗ. ಮತ್ತು ಓಕೆ, ಈ ಬ್ಲಾಗ್ನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕೆಲ್ಲರಿಗೂ ತುಂಬ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.